ಡಿಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪಟ್ಟಾಭಿಷೇಕ ಮಾಡೋದಕ್ಕೆ ಇನ್ನೆರಡು ದಿನ ಮಾತ್ರ ಬಾಕಿ ಇದೆ. ಬುಧವಾರ ಡಿಕೆಶಿ ಸಿಎಂ ಆಗಿ ಪ್ರಮಾಣ ವಚನ ತೆಗೆದುಕೊಳ್ಳೋದಕ್ಕೆ ಭರದ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಅದ್ದೂರಿಯಾಗಿ ನಡೀಬೇಕಾಗಿದ್ದಂತಹ ಈ ಪದಗ್ರಹಣಕ್ಕೆ ಹೈಕಮಾಂಡ್ ಸೂಚನೆ ಮೇರೆಗೆ ಬ್ರೇಕ್ ಹಾಕಿರುವಂತಹ ಡಿಕೆಶಿ ಸಿಂಪಲ್ ಆಗಿ ಪಟ್ಟಕ್ಕೇರಲಿದ್ದಾರೆ. ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಕುತೂಹಲಕ್ಕೆ ಕಾರಣ ಆಗಿದೆ. ವಿಗ್ರಹ ಮಾಡ್ಬೇಕಾದ್ರೆ ಶೇಟ್ ಬೀಳ್ಬೇಕಲ್ಲ, ಉಳಿ ಏಟು ಪಾಪ ಇದನ್ನ ಸುತ್ತಿ ಹಂಗೆ ಇರ್ತದೆ. ಆದ್ರೆ ಏಟ್ ತಿಂದವನಿಗೆ ಎಷ್ಟಾಗಿರ್ಬೋದು, ಹಂಗೆ ನಾವು ಎಷ್ಟು ಟೇಸ್ಟ್ ಅನುಭವಿಸಿದ್ವಿ. ಬುಧವಾರ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಭರದ ಸಿದ್ಧತೆ. ಒಂದು ಚಾರ್ಜ್ ಟೇಕಿಂಗ್ ಅನ್ನೋದು ಏನಿದೆ ಅದನ್ನು ಆಡಂಬರದಿಂದ ಕೂಡಿರಬಾರ್ದು, ಆದಷ್ಟು ಸಿಂಪಲ್ ಆಗಿ ತಗೋಬೇಕು. ಇವತ್ತೇನು ಗ್ಲಾಸ್ ಹೌಸ್ ಅಲ್ಲಿ ನಡಿಬೇಕು ಅಂತ ತೀರ್ಮಾನ ಮಾಡಿದೆ. ಶುಭ ಮುಹೂರ್ತ, ಶುಭ ಗಳಿಗೆಯಲ್ಲಿ ಬಂಡೆ ಪ್ರಮಾಣ ವಚನ. ಈಗ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಅಂತ ತೀರ್ಮಾನ ಆಗಿದೆ. ಹಲವು ವರ್ಷಗಳ ಕನಸು, ದಶಕಗಳ ಕಾಲದ ಹೋರಾಟ, ಅದೆಷ್ಟು ಹರಕೆ, ಅದೆಷ್ಟು ಪ್ರಾರ್ಥನೆ, ಅದೆಷ್ಟು ಸಂಕಲ್ಪ. ಡಿಕೆ ಶಿವಕುಮಾರ್ ಕನಸು ಕೊನೆಗೂ ಈಡೇರುವ ಸಮಯ ಬಂದಿದೆ. ರಾಜಯೋಗ ಕೂಡಿ ಬಂದಿದೆ. ನಿನ್ನೆಯಷ್ಟೇ ಕಾಂಗ್ರೆಸ್ ಪಕ್ಷದ ನೂತನ ಶಾಸಕಾಂಗ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ನಿನ್ನೆಯೇ ರಾಜ್ಯಪಾಲರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಜೂನ್ 3ರಂದು ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬುಧವಾರದ ಶುಭಗಳಿಗೆ ಶುಭ ಮುಹೂರ್ತದಂದು ಬುಧವಾರ ಸಂಜೆ 4:05 ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಪಟ್ಟಾಭಿಷೇಕ ನೆರವೇರಲಿದೆ. ಡಿಕೆ ಶಿವಕುಮಾರ್ ಅವರ ಜೊತೆ 12 ರಿಂದ 14 ಮಂದಿ ಶಾಸಕರು ಸಚಿವರಾಗಿ ಪದಗ್ರಹಣ ಮಾಡುವ ನಿರೀಕ್ಷೆ ಇದೆ. ಡಿಕೆ ಶಿವಕುಮಾರ್ ನಿಮ್ಗೆಲ್ರಿಗೂ ತಿಳಿದಿರುವಂತೆ ಅಪಾರ ದೈವ ಭಕ್ತ. ಜ್ಯೋತಿಷ್ಯ, ಭವಿಷ್ಯದ ಮೇಲೂ ಅಷ್ಟೇ ನಂಬಿಕೆ ಇದೆ. ಉತ್ತಮ ಕೆಲಸಕ್ಕೆ ಅವರು ಯಾವುದೇ ಹೆಜ್ಜೆ ಇಡಬೇಕು ಅಂದ್ರೂ ದಿನ, ಮುಹೂರ್ತ, ಗಳಿಗೆಯನ್ನ ನೋಡ್ತಾರೆ. ಅದರಲ್ಲೂ ಪ್ರತಿಯೊಂದಕ್ಕೂ ತಮ್ಮ ಆರಾಧ್ಯ ದೈವ ಅಜ್ಜಯ್ಯರ ಸಲಹೆಯಂತೆಯೇ ಮುನ್ನಡಿತಾರೆ. ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಅವರ ದಶಕಗಳ ಕನಸು ಈಗ ನೆರವೇರುವ ಕಾಲ ಬಂದಿದೆ. ಈಗಲೂ ಡಿಕೆ ಶಿವಕುಮಾರ್ ಅಜ್ಜಯ್ಯ ಅವರ ಸೂಚನೆಯಂತೆಯೇ ತಮ್ಮ ಪ್ರಮಾಣ ವಚನಕ್ಕೆ ಬುಧವಾರದ ಮುಹೂರ್ತವನ್ನ ನಿಗದಿಪಡಿಸಿಕೊಂಡಿದ್ದಾರೆ. ವಿಜೃಂಭಣೆಯಿಂದ ನಡೆಯಲ್ಲ ಡಿಕೆಶಿ ಪಟ್ಟಾಭಿಷೇಕ. ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಕಟ್ಟಪ್ಪಣೆ ಏನು? ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಮಹಾ ಕನಸಾಗಿತ್ತು. ಆ ಕನಸು ಈಡೇರ್ತಾ ಇದ್ದು ವಿಧಾನಸೌಧದ ಮೆಟ್ಟಿಲುಗಳ ಮುಂದೆ ವೈಭವದಿಂದ ಕಾರ್ಯಕ್ರಮ ಆಯೋಜಿಸಿ ಪ್ರಮಾಣ ವಚನಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು. ಜಿಲ್ಲೆಗಳಿಂದಲೂ ಸಹಸ್ರಾರು ಅಭಿಮಾನಿಗಳನ್ನ ಕರೆತರೋದಕ್ಕೆ ಬಸ್ಗಳನ್ನ ಬುಕ್ ಮಾಡಲಾಗಿತ್ತು. ಆದ್ರೆ ವಿಜೃಂಭಣೆಯಿಂದ ಪ್ರಮಾಣ ವಚನ ಬೇಡ ಅಂತ ಹೈಕಮಾಂಡ್ ಕಟ್ಟಪ್ಪಣೆ ಮಾಡಿದೆ. ಹೀಗಾಗಿ ಲೋಕಭವನದಲ್ಲಿ ಸರಳವಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ನಿರ್ಧರಿಸಲಾಗಿದೆ. ಈಗ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಅಂತ ತೀರ್ಮಾನ ಆಗಿದೆ. ಒಂದು ಚಾರ್ಜ್ ಟೇಕಿಂಗ್ ಅನ್ನೋದು ಏನಿದೆ ಅದನ್ನು ಆಡಂಬರದಿಂದ ಕೂಡಿರಬಾರ್ದು, ಆದಷ್ಟು ಸಿಂಪಲ್ ಆಗಿ ತಗೋಬೇಕು. ಕೆಲಸ ಮಾಡೋ ರೀತಿಯಲ್ಲಿ ಅದನ್ನು ತೋರಿಸ್ಬೇಕು ಹೊರತು ಆಡಂಬರ ಮಾಡೋದು ಬೇಡ. ಸರಳವಾಗಿ ಈ ಒಂದು ಕಾರ್ಯಕ್ರಮ ನಡಿಬೇಕು ಅನ್ನೋ ತೀರ್ಮಾನನ ಪಕ್ಷ ಇವತ್ತು ತೆಗೆದುಕೊಂಡು ಆ ಡೈರೆಕ್ಷನ್ನ ಇವತ್ತು ಕೊಟ್ಟಿದೆ. ಇವತ್ತೇನು ಗ್ಲಾಸ್ ಹೌಸಲ್ಲಿ ನಡಿಬೇಕು ಅಂತ ತೀರ್ಮಾನ ಮಾಡಿದೆ. ಈ ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಆಯಾ ಜಿಲ್ಲೆಗಳಿಗೇ ಮುಖ್ಯಮಂತ್ರಿಗಳು, ಹೊಸ ಮುಖ್ಯಮಂತ್ರಿಗಳು ಹೋಗುವಂಥದ್ದು ಕಾರ್ಯಕ್ರಮ. ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ಅಲ್ಲೇ ಒಂದು ಹೋಗಿ ಕಾರ್ಯಕರ್ತರದ್ದು ಮತ್ತು ಜನಗಳದ್ದು ಆಶೀರ್ವಾದ ತಗೊಳ್ಳುವಂಥ ಕೆಲಸನೂ ಕೂಡ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದರಿಂದ ಅಲ್ಲಿಗೆ ಬರೋದ್ರಿಂದ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಪಾಸು ಗೀಸು ಯಾವುದು ಇಲ್ಲ, ಯಾವುದು ಮಾಡಿಸಿಲ್ಲ. ಇನ್ನೊಂದ್ ಕಡೆ ಡಿಕೆ ಶಿವಕುಮಾರ್ ಆಪ್ತ ಶಾಸಕರು ಜನರನ್ನ ಕರೆತರೋದಕ್ಕೆ ಬುಕ್ ಮಾಡಿದ್ದ ಬಸ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಒಂದು 300 ಬಸ್ ಬುಕ್ ಮಾಡಿದೆ. ಈಗ ಯಾವುದು ಮಾಡಿಕೊಡ್ದು ಅಂತೇಳಿ ನಮಗೆ ಆಜ್ಞೆ ಬಂದಿರೋ ಹಿನ್ನೆಲೆಯಲ್ಲಿ ಸೊ ಎಲ್ಲನೂ ಕಡಿವಾಣ ಹಾಕ್ಕೊಂಡು ಭಾಳ ನಮ್ಮ ಕರ್ನಾಟಕ ರಾಜ್ಯದಲ್ಲೇ
ಮಿತ ಬಳಕೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಆಜ್ಞೆ ಆಗಿರೋದ್ರಿಂದ ಆಗುತ್ತೆ ಅನ್ನೋದನ್ನು ಹೇಳಬಲ್ಲೆ. ಹೇಗಿರುತ್ತೆ ಅಂದರೆ ಭಾಳಷ್ಟು ಲೋಕಿ ಮೆಷರ್ಸಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ ಸಾಹೇಬರು. ಯಾರಿಗೂ ಜನಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಒಂದು. ಪೆಟ್ರೋಲು ಮತ್ತು ಡೀಸೆಲ್ ತೊಂದರೆಗಳಿಂದ ಯಾವುದು ತೊಂದರೆ ಆಗಕೂಡದು, ಜನರಿಗೆ ತೊಂದರೆ ಆಗಬಾರ್ದು, ಜನರಿಗೆ ಸಮಸ್ಯೆ ಆಗಬಾರ್ದು ಈ ಕಾರ್ಯಕ್ರಮದಿಂದ ಅಂತ. ಅಷ್ಟಕ್ಕೂ ಡಿಕೆಶಿಗೆ ವಿಜೃಂಭಣೆಯ ಪದಗ್ರಹಣ ಬೇಡ ಅಂತ ಹೈಕಮಾಂಡ್ ಹೇಳಿದ್ದೇಕೆ ಅನ್ನೋದನ್ನೇ ನೋಡೋದಾದ್ರೆ, ಸಿದ್ದರಾಮಯ್ಯ ಪದತ್ಯಾಗದ ಅಪಾಯವನ್ನ ಹೈಕಮಾಂಡ್ ಮನಗಂಡಿದೆ. ಇದು ಸಿದ್ದರಾಮಯ್ಯ ಇಳಿಸಿ ಡಿಕೆಗೆ ಪಟ್ಟ ಕಟ್ತಾ ಇರುವ ಸಮಾರಂಭ. ನಮ್ಮವರನ್ನೇ ಇಳಿಸಿ ಮತ್ತೊಬ್ಬರನ್ನ ಸಿಎಂ ಮಾಡ್ಲಾಗ್ತಾ ಇದೆ. ಇದು ಸಂಭ್ರಮ ಪಡುವ ವಿಚಾರ ಅಲ್ಲ. ಹೀಗಾಗಿ ಸರಳವಾಗಿ ಪ್ರಮಾಣ ವಚನಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಸೂಚಿಸಲಾಗಿದೆ. ಸರಳ ಹಾಗೂ ಸ್ವಾಭಾವಿಕ ಪ್ರಕ್ರಿಯೆಯಂತೆ ಮಾತ್ರ ಇರಬೇಕು ಅಂತ ಹೇಳಿದೆ. ಇದೇ ಕಾರಣಕ್ಕೆ ವಿಧಾನಸೌಧದಿಂದ ಲೋಕಭವನಕ್ಕೆ ಪ್ರಮಾಣ ವಚನ ಸಮಾರಂಭ ಸ್ಥಳಾಂತರ ಮಾಡಲಾಯಿತು ಅಂತಾನೂ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ದಕ್ಕೆ ಅವರ ಬೆಂಬಲಿಗರು, ಅಭಿಮಾನಿಗಳು ಆಕ್ರೋಶಗೊಂಡಿದ್ದಾರೆ. ಈ ಅಸಮಾಧಾನ ಬ್ಯಾಲೆನ್ಸ್ ಮಾಡೋದಕ್ಕೆ ಎಐಸಿಸಿ ನಾಯಕರು ಕಸರತ್ತು ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆದ ಬಳಿಕ ಸಿದ್ದರಾಮಯ್ಯ ಜೊತೆ ಜಂಟಿ ಯಾತ್ರೆ ಮಾಡಿಸೋದಕ್ಕೆ ಎಐಸಿಸಿ ಪ್ಲಾನ್ ಮಾಡಿಕೊಂಡಿದೆ. ಜನರ ವಿಶ್ವಾಸ ಗಳಿಸೋದಕ್ಕೆ ಜನಾಶೀರ್ವಾದ ಯಾತ್ರೆಗೆ ತಂತ್ರ ಹೆಣೆಯಲಾಗಿದೆ. ಕನಿಷ್ಠ 8 ರಿಂದ 10 ಜನಾಶೀರ್ವಾದ ಯಾತ್ರೆಗೆ ಹೈಕಮಾಂಡ್ ಸೂಚನೆ ನೀಡಿದ್ದು, 2 ರಿಂದ 3 ಜಿಲ್ಲೆ ಅಥವಾ ಪ್ರಾದೇಶಿಕವಾಗಿ ಜನಾಶೀರ್ವಾದ ಯಾತ್ರೆಗೆ ಸೂಚಿಸಿದೆ ಅಂತ ಹೇಳಲಾಗಿದೆ. ಸ್ವಇಚ್ಛೆಯಿಂದ ಡಿಕೆಶಿಗೆ ಪಟ್ಟ ಕಟ್ಟಿದ್ದೀನಿ ಅಂತ ಸಿದ್ದರಾಮಯ್ಯ ಜನರಿಗೆ ತಿಳಿಸೋದಕ್ಕೆ ಮುಂದೆ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಪ್ಲಾನ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಕಸರತ್ತು. ನಾಳೆ ಪಟ್ಟಿ ಜೊತೆ ದೆಹಲಿಗೆ ಡಿಕೆಶಿ, ಸಿದ್ದರಾಮಯ್ಯ ಭೇಟಿ. ಬುಧವಾರ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿರುವ ಡಿಕೆ ಶಿವಕುಮಾರ್ ಜೊತೆ ಎಷ್ಟು ಸಚಿವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ? ಡಿಕೆ ಶಿವಕುಮಾರ್ ಬಣದ ಎಷ್ಟು ಶಾಸಕರು, ಸಿದ್ದರಾಮಯ್ಯ ಬಣದ ಎಷ್ಟು ಮಂದಿ ಸಂಪುಟ ಸೇರಲಿದ್ದಾರೆ ಅನ್ನೋದು ಕುತೂಹಲ ಕೆರಳಿಸಿದೆ. ಹೀಗಾಗಿ ಇಬ್ಬರು ನಾಯಕರು ತಮ್ಮದೇ ಪಟ್ಟಿ ಹಿಡಿದುಕೊಂಡು ನಾಳೆ ಬೆಳಗ್ಗೆ 9:30ಕ್ಕೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಪ್ರಮಾಣ ವಚನ, ಸಚಿವ ಸಂಪುಟ ಕುರಿತು ಹೈಕಮಾಂಡ್ ಜೊತೆ ಚರ್ಚಿಸೋದಕ್ಕೆ ನಾಳೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಎಷ್ಟು ಸಚಿವರು ಪ್ರಮಾಣ ವಚನ ಸ್ವೀಕರಿಸಬೇಕು, ಮುಂದಿನ ಪ್ರಕ್ರಿಯೆ ಸೇರಿದಂತೆ ಹಲವು ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತೆ. ಹೈಕಮಾಂಡ್ಗೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಸಚಿವಾಕಾಂಕ್ಷಿಗಳ ತಮ್ಮದೇ ಲಿಸ್ಟ್ ಅನ್ನ ನೀಡಲಿದ್ದಾರೆ. ಅಂತಿಮವಾಗಿ ಸಚಿವರ ಪಟ್ಟಿಯನ್ನ ಹೈಕಮಾಂಡ್ ಫೈನಲ್ ಮಾಡುತ್ತೆ. 2 ಹಂತದಲ್ಲಿ ಸಂಪುಟ ರಚನೆಗೆ ಪ್ಲಾನ್ ಮಾಡಲಾಗಿದೆ. ಆಲ್ ದಿ ಬೆಸ್ಟ್ ಅಪ್ಪ ಅಂತ ಡಿಕೆಶಿ ಪುತ್ರಿ ಪೋಸ್ಟ್. ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಒಂದನ್ನ ಪೋಸ್ಟ್ ಮಾಡಿ ಆಲ್ ದಿ ಬೆಸ್ಟ್ ಅಪ್ಪ ಅಂತ ಶುಭ ಕೋರಿದ್ದಾರೆ. ಒಟ್ಟಾರೆ ಮುಖ್ಯಮಂತ್ರಿ ಸ್ಥಾನದ ಅಧಿಕಾರದ ಹಸ್ತಾಂತರದ ಬಿಕ್ಕಟ್ಟನ್ನ ಸುಗಮವಾಗಿ ಪರಿಹರಿಸಿರುವ ಹೈಕಮಾಂಡ್ ಸಂಪುಟ ರಚನೆ ಕಗ್ಗಂಟನ್ನ ಅದ್ಯಾವ ರೀತಿ ಬಿಡಿಸ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, TV9.